ಬಾರಮ್ಲತಮ್ಮ ಬಾ. ಏನಿಲ್ಲ ಕಣ, ನಾನು ಸುಮ್ಮನೆ ಬಂದೆ. ಆಯ್ತೆ ಊಟ ಏನು ಮಾಡ್ತೈತೆ ರುದ್ರಕ್ಕ? ಇಲ್ಲೇ ಒಳಗಡೆ ಇದ್ದಾಳೆ, ಕರಿತೀನಿ. ಕೂತ್ಕೊಳ್ಳಮ್ಮ, ಕೂತ್ಕೊಳ್ಳಮ್ಮ. ನಾನು ದುಡ್ಡು ಕೊಟ್ಟಿರೋದಕ್ಕೆ ನನಗೆ ಏನು ಮರ್ಯಾದೆ ಕೊಡ್ತೈತೆ ನೋಡಿ ಅಣ್ಣ. ಅದಕ್ಕೆ ಮತ್ತೆ ದುಡ್ಡು ಕೊಟ್ಟರೆ ಬಡ್ಡಿಗೆ ನಮಗೆ ಮರ್ಯಾದೆ ಕೊಡ್ತಾರೆ ಅನ್ನೋದು. ನೋಡು ಹೆಂಗೆ ಮಾತಾಡ್ತೈತೆ ನನ್ನ ಕಂಡ್ರೆ. ಕೂತ್ಕೊಳ್ಳಮ್ಮ, ಕೂತ್ಕ ಇಲ್ಲಿ. ಇದ್ರ ಮ್ಯಾಗ ಕೂತ್ಕ, ನೀನು ಇದ್ರ ಮ್ಯಾಗ ಕೂತ್ಕೋಬೇಕು. ಇರ್ಲಿ ಪರವಾಗಿಲ್ಲ ಬಿಡೋಣ. ಇಲ್ಲ ಕಣಮ್ಮ, ಕೂತ್ಕೋಬೇಕು, ಕೂತ್ಕೊಳ್ಳಮ್ಮ. ನೋಡು ತೂಗ್ ಮಂಚದ ಮೇಲೆ ನನ್ನೇ ಕುಂಡ್ರಿಸಿದ್ರು ಇವರು. ನನಗೇನೋ ಒಂಥರ ಮರ್ಯಾದೆ. ರುದ್ರಾ ಏನ್ರಿ ಯಾಕೆ? ಬಾ, ಲತಮ್ಮ ಬಂದೈತೆ. ಬಾ, ಅದೇನೋ ಕೆಲಸ ಇದ್ರು ಆಮೇಲೆ ಹೋಗಿ ಮಾಡ್ಕೊಂಬಂತೆ. ಫಸ್ಟ್ ಲತಮ್ಮನ ಮಾತಾಡಿಸ್ಬಾ ಇಲ್ಲಿ ನೀನು. ಲತಾ ಬಂದವಳ? ಏನು ಲತಾ, ಆರಾಮ? ಆರಾಮಕ್ಕ. ಸುಮ್ಮನೆ ಬಂದೆ ಈಗೇನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ. ಅಡುಗೆ ಏನು ಮಾಡಿದ್ಯಾ? ಏನಾದರೂ ಮಾಡಿಕೊಡು ಲತಮ್ಮನಿಗೆ. ಚಿಕನ್ ಐತಾ? ಚಿಕನ್ ಇದ್ರೆ ಹಾಕ್ಕೊಡು, ತಿನ್ನುತ್ತೆ. ಫ್ರೈ ಮಾಡಿದ್ಲು ರಾತ್ರಿ, ಅದಕ್ಕೆ ಐತೇನೋ. ಇಲ್ಲಾಂದ್ರೆ ಬೇಕಾದ್ರೆ ಚಿಕನ್ ತಗೊಂಬರ್ತೀನಿ. ಬೇಡಣ್ಣ, ಬೇಡಪ್ಪ. ಬೇಡ. ಸುಮ್ಮನೆ ನನಗಾಗಿ ಏನು ತರೋದು ಬೇಡ. ಇದ್ರೆ ಬೇಕಾದರೆ ಕೊಡಿ, ತಿಂತೀನಿ. ಆದರೆ ನನಗಾಗಿ ಏನು ಬೇಡ. ಬೇಕಾದರೆ ತರುತ್ತೆ. ಈಗ ಹೋಗಿ ಕಬಾಬ್ ಮಾಡ್ತೀನಿ. ಕಬಾಬ್ ಅಂದರೆ ಇಷ್ಟ ಅಲ್ಲ ನನಗೆ. ಬೇಕಾದರೆ ಕಬಾಬ್ ಮಾಡ್ತೀನಿ, ಬೆಳ್ಳುಳ್ಳಿ ಕಬಾಬ್ ಮಾಡ್ತೀನಿ. ಇಷ್ಟ, ಬೆಳ್ಳುಳ್ಳಿ ಕಬಾಬ್ ತುಂಬ ಇಷ್ಟ. ಏನು ಬೇಡ ಬಿಡು, ಸುಮ್ಮನೆ ಯಾಕೆ ನನಗಾಗಿ ಇನ್ನೇನು. ಈಗ ಹೋಗಿ ಕಟ್ ಮಾಡಿಸ್ಕೊಬತ್ತೀನಿ ಕಣಮ್ಮ. ಕಬಾಬು ಇವಾಗ ಮಾಡ್ತಾಳೆ, ತಿನ್ಮಂತೆ. ಹೋಗಿ ತಗೊಂಬರ್ತೀನಿ ತಡಿ. ನೋಡು ನನಗೆ ಹೆಂಗೆ ಮರ್ಯಾದೆ ಮಾಡ್ತಾ ಇದ್ದಾರೆ. ನನಗೆ ಇವಾಗ ನಾನು ಕೇಳಲಿಲ್ಲ ಅಂದ್ರೂ ಹೆಂಗೆ ಕಬಾಬ್ ಮಾಡ್ತೀನಿ ಅಂತ ಹೇಳಿ. ಇವಾಗ ನಾನೇ ಒಂಥರ ದೊಡ್ಡ ವ್ಯಕ್ತಿ ಇದ್ದಂಗೆ ಇವಾಗ ಇವ್ರಿಗೆ ನಾನು ದುಡ್ಡು ಕೊಟ್ಟಿದ್ದೀನಲ್ಲ, ಅದಕ್ಕೆ ಮತ್ತೆ ಮರ್ಯಾದೆ. ಎಲ್ಲರೂ ಮರ್ಯಾದೆ ಕೊಡ್ತಾರೆ. ಬಡ್ಡಿ ಕೊಟ್ಬಿಟ್ರೆ ಬಡ್ಡಿ ಕೊಟ್ಟವ್ರೆ ಅಂತ ಎಲ್ಲ ಮರ್ಯಾದೆ ಕೊಡ್ತಾರೆ. ಹೋಗ್ರಿ ತಗೊಂಬರೋಗ್ರಿ, ಬೈಲರ್ ತೊಗೊಂಡು ಬನ್ನಿ. ಸ್ವಲ್ಪ ಫ್ರೈಗಿ ಮಾಡಿಬಿಟ್ಟು ಹಾಗೇನೆ ಕಬಾಬ್ ಮಾಡಿ ಸ್ವಲ್ಪ ಚಪಾತಿ ಮಾಡ್ತೀನಿ. ಫ್ರೈ ಮಾಡಿ ಗಟ್ಟಿಗೆ ಫ್ರೈ ಮಾಡ್ತೀನಿ. ತಗೊಂಬರ್ತೀನಿ. ಹಂಗೆ ಮಾತಾಡ್ತಾ ಇರ್ರಿ, ಬರ್ತೀನಿ. ಇಲ್ಲಾಂದ್ರೆ ರೆಡಿ ಮಾಡ್ಕೊಳಂಗಿದ್ರೆ ರೆಡಿ ಮಾಡ್ತಾ. ಅಯ್ಯೋ ತಗೊಂಡು ಬನ್ನಿ. ಇನ್ನೇನೆಲ್ಲ ಪೇಸ್ಟ್ಗಳಿರ್ತವೆ, ಪೇಸ್ಟ್ ಹಾಕಿ ಮಾಡಿಬಿಡ್ತೀನಿ. ಸರಿ ಆಯ್ತು, ಹೇಳಿ ತಗೊಂಬರ್ತೀನಿ. ಅಯ್ಯೋ ಅದ್ಯಾಕ ಕೆಳಗಡೆ ಕೂತ್ಕೊಂಡೆ? ಬಾ ಇಲ್ಲೇ ಮೇಲ್ಗಡೆ ಕೂತ್ಕ. ಇರ್ಲಿ ಪರವಾಗಿಲ್ಲ, ಬಿಡಲತ್ತ ಬಿಡೆ. ನೋಡು ನನಗೆ ಎಷ್ಟು ಮರ್ಯಾದೆ ಅಪ್ಪ. ಅವ ಅಕ್ಕನೇ ಕೆಳಗಡೆ ಕೂತ್ಕೊಂತೈತೆ, ನನ್ನ ಮೇಲ್ಗಡೆ ಕುಂಡ್ರಿಸಿ. ಅವಣ್ಣನೂ ಹಂಗೆ ನಾನು ಬಂದ ತಕ್ಷಣ ಕೆಳಗಡೆ ಇಳಿದ್ಬಿಡ್ತು. ಕೂತ್ಕೊಳ್ಳಮ್ಮ ಅಂತ ಕುಂಡ್ರಿಸ್ಬಿಡ್ತು ತೂಗ್ ಮಂಚದ ಮೇಲೆ. ಏನು ಥರ ಕೊಯ್ತತ್ಲಾಗೆ ಅವ ಅಣ್ಣ. ಎಷ್ಟು ಆಸೆ ಮಾಡುತ್ತಲ್ವೇ. ಮತ್ತೆ ಯಾರನ್ನ ಬರಲಿ ಹಂಗೆ ನಮ್ಮ ಅಯ್ಯಪ್ಪ ಸ್ವಲ್ಪ ಯಾರನ್ನಾಗಲಿ ಗುರುತು ಪರಿಚಯ ಇರೋರು ಬಂದರೆ ಹಂಗೇನೆ ಏನಾನ ಮಾಡೋವರೆಗೂ ಕಳಿಸಲ್ಲ. ನಮ್ಮ ಮನೆಗಂತೂ ಚಿಕನ್ನು ಮಟನ್ನು ಸುಮ್ಮನೆ ಮಾಡ್ತಾನೇ ಇರ್ತೀವಿ. ಅಯ್ಯೋ ನೆನ್ನೆ ಇನ್ನೂ ಮಾಡಿದ್ವಿ. ನೆನ್ನೆನೂ ಸ್ವಲ್ಪ ಚಿಕನ್ ಸಾಂಬಾರು ಮಾಡಿದ್ದೆ, ಅದನ್ನ ನೆನ್ನೆ ಊಟ ಮಾಡಿದ್ವಿ. ಇವಾಗ ಇನ್ನೇನು ಇದು ಮತ್ತೆ ಚಿಕನ್ ತೊಗೊಂಡು ಬಂದರೆ ತಿರ್ಗಾ ನಾಳೆ ನಾಡ್ದು ಮಟನ್ ತೊಗೊಂಬರ್ತಾರೆ. ಹಿಂಗೆ ಯಾವಾಗಲೂ ಮಟನ್ ಚಿಕನ್ ತಿಂತಾನೇ ಇರ್ತೀವಿ. ನಮ್ಮ ಮನೆಯಾಗೆ ನಾವು ತಿನ್ನಂಗೂ ಆಗುತ್ತೆ, ಬಂದವ್ರಿಗೆ ಮಾಡ್ದಂಗೂ ಆಗುತ್ತೆ ಅಂತೇಳಿ ನಮ್ಮ ಮನೆಯವ್ರು ಹಂಗೆ ಅಪ್ಪ. ಯಾರಾದರೂ ಬರಲಿ ನಮ್ಮ ಮನೆಯವ್ರು ಹಂಗೇನೆ. ಚಿಕನ್ ಮಟನ್ ಏನಾದರೂ ಮಾಡ್ದಲ್ಲೇ ಯಾರನ್ನೂ ಗುರುತು ಪರಿಚಯ ಇರೋರನ್ನ ಕಳಿಸೋದೇ ಇಲ್ಲ. ನೋಡು ನೀನು ಬಂದಿದ್ಕೂ ಅಷ್ಟೇ ಚೆನ್ನಾಗಿ ಮಾತಾಡ್ಸುತ್ತಪ್ಪ ಅವಣ್ಣ. ಯಾರನ್ನೇ ಆಗಲಿ ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತೆ ನಮ್ಮ ಅಯ್ಯಪ್ಪ ಹಂಗೆ, ಮತ್ತೆ ಯಾರನ್ನ ಆಗಲಿ ಎಷ್ಟು ಚೆನ್ನಾಗಿ ಮಾತಾಡ್ಸುತ್ತೆ. ಪಾತ್ರೆ ಎಲ್ಲ ನಾನು ತೊಳೆದಿಕ್ಕಿದ್ದು ನಮ್ಮ ಮಾಲೇನಿ. ಪಾತ್ರೆ ಎಲ್ಲ ತೊಳೆದಿಕ್ಕೆ ಒಂದಿಟ್ಟು ನೆಲ ಒರೆಸಾನಿ. ಮತ್ತೆ ನೆಲ ಏನು ಒರೆಸೋಕೆ ಹೋಗ್ಬೇಡ. ಸುಮ್ಮನೆ ಬೆಳ್ಳುಳ್ಳಿ ಎಲ್ಲ ಸುಲ್ದಿಕ್ಬಿಡು. ಸ್ವಲ್ಪ ಬೆಳ್ಳುಳ್ಳಿ ಬೇಕು ಫ್ರೈ ಮಾಡೋದಕ್ಕೆ. ಚಿಕನ್ ತಗೊಂಬರೋಕೆ ಹೋಗೈತೆ ನಿಮ್ಮ ಮಗ. ಕಬಾಬ್ ಬೇರೆ ಮಾಡಬೇಕು. ಹೋಗಿ ಅಂಗಡಿಗೆ ಹೋಗ್ಬಿಟ್ಟು ಒಂದೆರಡು ಕಬಾಬ್ ಪೌಡ್ರ್ ತಾಂಬ, ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಾಂಬ, ಒಂದು ಚಿಕನ್ ಮಸಾಲೆ ಪೌಡ್ರ್ ತಾಂಬ, ಒಂದು ಗರಂ ಮಸಾಲೆ ಪೌಡ್ರ್ ತಾಂಬ. ಅಲ್ಲಿಗೆ ಹೋಗ್ಬಿಟ್ಟು ನಾಗರಾಜಣ್ಣನ ಹತ್ರ ಫೋನ್ ಮಾಡಿಸ್ ನನಗೆ. ನಾಗರಾಜಣ್ಣ ಫೋನ್ ಮಾಡ್ಬೇಕಂತೆ. ನಮ್ಮ ಅಯ್ಯಮ್ಮ ಹೇಳ್ತು ನಮ್ಮ ಸಾಸೆ ಅಂತ ಹೇಳು, ನನಗೆ ಫೋನ್ ಮಾಡುತ್ತೆ. ನಾನೆಲ್ಲ ಹೇಳ್ತೀನಿ, ಅವಾಗ ಕಟ್ ಕಳ್ಸುತ್ತೆ ಕವರ್ಗೆ ಹಾಕಿ. ನಿನಗೆ ಕೇಳಕ್ಕೆ ಬರಲ್ಲ ಅವೆಲ್ಲನ. ಅದಕ್ಕೆ ಚಿಕನ್ ಮಸಾಲ ಗರಂ ಮಸಾಲ ಇಂಥವೆಲ್ಲ ಕೇಳಕ್ಕೆ ಬರಲ್ವಲ್ಲ ನಿನಗೆ. ಅದಕ್ಕೇ ಅಲ್ಲಿಗೆ ಹೋಗ್ಬಿಟ್ಟು ನಾಗಣ್ಣನ ಹತ್ರ ಫೋನ್ ಮಾಡಿಸ್ ನನಗೆ. ಸರಿಯ ಮಾತು. ನನಗೊಂದು ನೀನು ಯಾವ ಸಂಧೆ ಹೇಳ್ತೀಯ, ಒಂದಾದ್ರೂ ತೋರ್ಬೋದು. ಅಲ್ಲಿಗೆ ಹೋಗೋತ್ತಿಗೆ ಅದೇ ಮರಿತೈತೆ. ಫೋನ್ ಮಾಡಿ ಹೇಳು. ನಮ್ಮ ಅಯ್ಯಮ್ಮ ಫೋನ್ ಮಾಡ್ಬೇಕಂತೆ ಅಂತ ಹೇಳ್ತೀನಿ ನಾನು ನಮ್ಮ ಸಾಸಿಗೆ. ನಮ್ಮ ಅತ್ತೆ ನನಗೆ ಎಲ್ಲ ಕೆಲಸ ಮಾಡಿಕೊಡುತ್ತಪ್ಪ. ಹೆಂಗೆ ಗೊತ್ತಾ, ಬಡ್ಡಿ ವ್ಯವಹಾರ ಮಾಡ್ಕೊತಾರೆ ಚೆನ್ನಾಗಿ ಗಂಡ ಹೆಂಡ್ತಿ ಅಂತ ಹೇಳಿ ಎಲ್ಲನ ಕೆಲಸ ಮಾಡಿಕೊಡುತ್ತೆ. ನಾವಂತೂ ಏನು ಕೆಲಸ, ನಾನಂತೂ ಏನು ಮುಟ್ಟಲ್ಲ. ಒಂದು ಸ್ವಲ್ಪ ಅಡುಗೆ ಚಿಕನ್ ಗಿಲ್ಕನ್ ಮಾಡ್ತೀನಿ. ಯವ್ವ ಅಜ್ಜಿಗೆ ಬರಲ್ವಲ್ಲ ನಮ್ಮ ಅತ್ತೆಗೆ. ಅದು ಎಲ್ಲ ಹಳೆ ಕಾಲದ ಥರ ಮಾಡುತ್ತೆ ಎಲ್ಲನ. ಅದಕ್ಕೆ ನಾನು ಸ್ವಲ್ಪ ಚಿಕನ್ ಗಿಕನ್ ಆದರೆ ನಾನು ಮಾಡ್ತೀನಿ. ಸಾಂಬಾರು ಗಿಂಬಾರು ಮಾಮೂಲಿ ಸಾಂಬಾರೆಲ್ಲ ಅದೇ ಮಾಡುತ್ತೆ. ಬಸ್ಸಾಂಬಾರು, ಮಸ್ಕಾಯಿ, ಇಂಥ ತರಕಾರಿ ಸಾಂಬಾರು, ಬೇಳೆ ಸಾರು ಇಂಥದ್ದೆಲ್ಲ ಅದೇ ಮಾಡುತ್ತೆ. ನಾನು ಏನಾನ ಚಿಕನ್ ಮಟನ್ ಮಾಡೋಂಗಿದ್ರೆ ನಾನೇ ಮಾಡೋದು. ಮತ್ತು ಥರ ತಿಂಡಿ ಏನಾದರೂ ಮಾಡೋದಾದರೆ ನಾನೇ ಮಾಡೋದು. ರೊಟ್ಟಿ ಗಿಟ್ಟಿ ದೋಸೆ ಆದರೆ ಅವರೇ ಮಾಡ್ತಾರೆ. ಎಲ್ಲ ಕೆಲಸ ಮಾಡಿಕೊಡುತ್ತೆ. ನಾವು ಹೆಂಗೋ ಬಡ್ಡಿ ವ್ಯವಹಾರ ಮಾಡೋದ್ರಿಂದ ಅವ್ರು ಅಲ್ಲೂ ಇಲ್ಲೂ ಬಡ್ಡಿ ಟೆನ್ಷನ್ನು, ಬಡ್ಡಿಗೆ ಹೋಗ್ತಾ ಇರ್ತಾರೆ ಅಲ್ಲೂ ಇಲ್ಲೂ. ಮತ್ತು ಯಾರು ಕೊಟ್ಟಿಲ್ಲ ಏನು ಎಲ್ಲ ಲೆಕ್ಕ ನೋಡ್ತಾ ಇರ್ತಾರೆ ಅಂತೇಳಿ ಎಲ್ಲ ಕೆಲಸ ಮಾಡಿಕೊಡುತ್ತೆ. ಅವಳಿಗೆ ನಮ್ಮ ಸಾವಿತ್ರಿಗೆ ಅದೇ ಮತ್ತೆ ಹೊಟ್ಟೆ ಉರಿ ಕಣಿಲತ್ತ.
ಹ್ಞೂ ಹೇಳಕ್ಕ ಯಾರನ್ನ ಸ್ವಲ್ಪ ಬಡ್ಡಿ ಕೊಟ್ಟು ಮುಂದುವರಿತಾರೆ ಅಂದ್ರೆ ಸಹಿಸ್ಕೊಳ್ಳಲ್ಲ ಜನ. ನಮ್ಮ ಗೀತಿನ ಹಂಗೆ ಎದ್ದಾಗ ಬಂದವಳೆ ಹಂಗೆ ಹಿಂಗೆ ಏನಾರ ನೀನು ಸೈಡ್ ತಗೋಬೋದಾಗಿತ್ತಮ್ಮ ಅಂತ ಹೇಳಕ್ ಬಂದಳ ಅವಳು. ಯಾರಿಗಾನ ಬಡ್ಡಿ ಕೊಡೋದಕ್ಕೆ ನಾನು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ಲು. ಅದಕ್ಕೆ ನಾನು ಹೋಗೋದು ನೋಡಿ ಈಗ ಬಡ್ಡಿ ಕೊಟ್ಟರೆ ಯಾರು ಕೊಡಲ್ಲ, ಎಲ್ಲನೋ ಒಂದು ಸೈಡ್ ತಗೊಂಡ್ರೆ ಟೌನ್ಗಳಿಗೆ ಡಬಲ್ ಆಗುತ್ತೆ ಅಂತ ಮಾತಾಡ್ತಿದ್ಲು. ಸೈಡ್ ತಗೊಂಡ್ರೆ ಅಷ್ಟೊಂದು ಆಗುತ್ತೇನಕ್ಕ? ಸುಮ್ಮನಿರು ಅವ್ರ ಕತೆ ಕಟ್ಟಿಕೆ. ಅವ್ರೇನು ಹೇಳ್ತಾರೆ, ಸುಮ್ಮನೆ ಬಡ್ಡಿ ಕೊಡಬೇಕು. ಇವಾಗ ನೋಡು ನಮ್ಮ ಅಯ್ಯಪ್ಪ ನಿಂತ 10 ಲಕ್ಷ ರೂಪಾಯಿ ಇಸ್ಕೊಂಡಾಯ್ತಾ, 10 ಲಕ್ಷ ರೂಪಾಯಿಗೆ ಯೋಟ್ ಬಡ್ಡಿ ಬರುತ್ತೆ. ಯೋಟೊಂದು ಬಡ್ಡಿ ಎಲ್ಲ ಒಂದೇ ಸತಿ ತಾಂಬ್ತೀಯ ನೀನು. ಅದು ಎಷ್ಟೇ ನೀನು ಇದು ಮಾಡಿದ್ರು ವರ್ಷಕ್ಕೆ ಹೆಂಗಲ್ಲ ಅಂದ್ರೆ ಒಂದು 50,000 ಲಕ್ಷ ಅಷ್ಟೇ. ಆದರೆ ಬಡ್ಡಿ ಆದರೆ ಯೋಟೊಂದು ಆಗುತ್ತೆ, ಯೋಟ್ ಲೆಕ್ಕ ಆಗುತ್ತೆ. ಅದೆಷ್ಟೈತಾ ದುಡ್ಡು. ತಂದೆ ಮಗ ಒಂದೇ ಸಂಪು ಓದ್ತಾರೆ ಅಂತಾರಲ್ಲ, ತಂದೆ ಮಗ ಒಂದೇ ಸಂಖ್ಯೆ ಇರ್ತಾರೆ. ತಾಯಿ ಮಗಳು ಒಂದೇ ಸಂಖ್ಯೆ ಇರ್ತಾರೆ ಅಂತಾರಲ್ಲ, ಆಗ ಹಂಗಿರ್ತಾರೆ ಬಡ್ಡಿನೂ ದುಡ್ಡು. ಇವಾಗ ಯಾರನ್ನ ನೋಡಿ ಹಂಗೆ ಬಲ್ಲಿ ತಂದೆ ಮಗ ಒಂದೇ ಸಂಖ್ಯೆ ಇದ್ದಾನೆ ಅಂತ, ಆಗ ಹಂಗೆ ಆಗುತ್ತೆ ಅಷ್ಟೇ ಬಡ್ಡಿ ಕೊಟ್ಟರೆ. ಮತ್ತೆ ತಂದೆ ಮಗ ಒಂದೇ ಸಂಖ್ಯೆ ಇದ್ದಾರೆ ಅಂತಾರಲ್ಲ, ಹಂಗೆ ಆಗುತ್ತೆ ಕೊಟ್ಟರೆ. ನಿಜ ಕಣಕ್ಕ ನೀನು ಹೇಳೋದು. ಇವಾಗ ಹೆಂಗ ನನಗೆ ಬಡ್ಡಿ ಕೊಟ್ಟರೆ ಅದಕ್ಕೊಂಥರ ನೆಮ್ಮದಿಗೆ ಇದೀನಿ ಕಣಕ್ಕ. ಮೊದಲೊಂಥರ ಟೆನ್ಷನ್ ಆಗಿತ್ತು ದುಡ್ಡಿಂದು. ನಾನು ಅದಕ್ಕೆ ಹೇಳಿದ್ದು, ಹೊಲ ಇದ್ದಿದ್ರು ನಿನಗೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಸುಮ್ಮನೆ ಹೊಲ ಇಕ್ಕೊಂಡು ನೀನು ಅಲ್ಲಿರ್ಬೇಕಾಗಿತ್ತು. ನೀನು ದುಡ್ಡು ಕೊಡೋಕ್ಕೆ ಇವತ್ತು ಹೆಂಗೆ ಬೆಳೀತಾ ಹೋಗುತ್ತಾ ನಿನ್ನ ದುಡ್ಡು. ಇವಾಗ ಗಿಡದಾಗ ದುಡ್ಡು ಬಿಟ್ಟಂಗೆ ಆಗುತ್ತೆ ಬಡ್ಡಿ ಕೊಡೋದು. ಗಿಡದಾಗೆ ಬಿಡಿಸ್ಕೊಂಬಂದಂಗೆ ಆಗುತ್ತೆ. ಹೆಂಗೋ ಬಿಡೋಕ್ಕಂತ ಒಳ್ಳೆ ಐಡಿಯಾ ಕೊಟ್ಟೆ ನೀನು. ಒಳ್ಳೆ ಐಡಿಯಾ ಕೊಟ್ಟಿದ್ದು ಕತ್ಲಾಗೆ ಹೆಂಗೋ ಅಂತ ನಾನು ಇವತ್ತು ನೆಮ್ಮದಿಗೆ ಇದ್ದೀನಿ. ಬಡ್ಡಿ ಕೊಟ್ಕೊಂಡು ಇವತ್ತು ಏನೋ ಅಂತಾರೆ, ನಾನು ನನ್ನ ಗಂಡ ಮನೆಗೆಲ್ಲ ಮಾಡ್ಕೊಂಡಂಗಾಯ್ತು. ಒಳ್ಳೆ ಐಡಿಯಾ ಕೊಟ್ಟೆ ಕಣಕ್ಕ. ನನಗೆ ಅವ ಐಡಿಯಾನೇ ಹೊಲ್ತಿರ್ಲಿಲ್ಲ. ನಾನು ಹೊಲ ಅಂತಿದ್ದೆ. ಅಯ್ಯೋ ಆಮೇಲೆ ಹೊಲ ಅಂದು ಹೊಲ್ದಾಗ ಮಾಡೋಕ್ಕಾಗಲಿಲ್ಲದಕ್ಕೆ ಆಮೇಲೆ ಗೊತ್ತಾಯಿತು. ಅಯ್ಯೋ ಹೊಲ ಇದ್ರೂ ಏನು ಪ್ರಯೋಜನಕ್ಕೆ ಬರೋಲ್ಲ. ಅಲ್ಲಿ ಹೊಲ್ದಲ್ಲಿ ಮಾಡಿದ್ರೇನೆ, ಅಲ್ಲಿ ಮಾಡಿದ್ರೂ ಆಗೋದು ಅಷ್ಟ್ರಾಗೆ ಐತೆ. ಹಿಂಗೆ ಯಾವುದ್ರಾಗೂ ಲಕ್ಷ ಕುಡಿಕೋಕ್ಕಾಗಲ್ಲ ಅಂತೇಳಿ ನನಗೂ ಗೊತ್ತಾಯಿತು. ಅದಕ್ಕೆ ಅತ್ಲಾಗೆ ನಿಂದ ಇಳಿದಿಂದ ಒಳ್ಳೆ ನಿರ್ಧಾರ ತಗೊಂಡು ಅತ್ಲಾಗ ನನ್ನ ತಮ್ಮನ ಹತ್ರ ಅವ್ನು ಬೇಗ ಮಾಡಿಸ್ಕೊಂಡು ಅವ್ನು ನನಗೆ ದುಡ್ಡು ಕೊಟ್ಟಿದ್ದಕ್ಕೆ ಮೇಲಾಯಿತು. ಮುಂಚೆಗೆ ನೀನು ಹೇಳಿದ್ರೆ ಅಕ್ಕ ಇಷ್ಟೊತ್ತಿಗೆ ಎಷ್ಟು ಬಡ್ಡಿ ಬರೋದು ಅಲ್ವೇನಕ್ಕ? ಅಯ್ಯೋ ಈ ವರ್ಷ 1.5 ವರ್ಷದಿಂದ ನಾನು ನನ್ನ ತಮ್ಮ ಬರೀ ಹೊಲಕ್ಕೆ ಕಿತ್ತಾಡೋದೇ ಆಗೈತೆ. ಅವನು 3 ಎಕರೆ ಕೊಡ್ತೀನಿ ಎಂಬಕ್ಕೆ, ನಾನು ಅರ್ಧ ಸಮಭಾಗ ಮಾಡು ಎಂಬಕ್ಕೆ ಬರೀ ಹಿಂಗೆ ಜಗಳ ಮಾಡ್ಕೊಂಡು ಇದ್ರಾಗೆ ಹೋಯ್ತು ಟೈಮ್ ಎಲ್ಲನ. ಆವಾಗಲೇ ನಾನು ಸುಮ್ಮನೆ ದುಡ್ಡು ಇಸ್ಕೊಂಡು ಹಿಂಗೆ ನಾನು ಆವಾಗಲೇ ಮಾಡಿಸ್ಬಿಟ್ಟಿದ್ರೆ ಇಷ್ಟೊತ್ತಿಗೆ 15 ಲಕ್ಷಕ್ಕೆ 15 ಲಕ್ಷ ಆಗಿರೋದು ದುಡ್ಡು. ಮತ್ತೆ 15 ಲಕ್ಷಕ್ಕೆ 15 ಲಕ್ಷನೇ ಆಗಿರೋದು ಇಷ್ಟೊತ್ತಿಗೆ. ನೀನು ಅವತ್ತು ನಾನು ಬಂದು ದುಡ್ಡು ಕೇಳಬೇಕಾಗಿತ್ತು, ಆಮೇಲೆ ನನಗೆ ಗೊತ್ತಾಗಬೇಕಾಗಿತ್ತು. ಇಲ್ಲಾಂದರೆ ಗೊತ್ತಾಗ್ತಿರ್ಲಿಲ್ಲ ನನಗೆ. ನನಗೇನು ಗೊತ್ತು, ನೀನು ಅವತ್ತು ಹಂಗಂದಂಗೆ ಗೊತ್ತಾಯಿತು. ಅಯ್ಯೋ ಈ ಹುಡುಗಿ ಹೊಲ ತಂಡು ಏನು ಮಾಡ್ತಾಳೆ ಅತ್ಲಾಗೆ, ಹೊಲ್ದ ಮಾಡೋದು ಅಷ್ಟ್ರಾಗೆ ಐತೆ ಅಂತ ಹೇಳಿ ಈಗ ನಮ್ಮದು ಐತೆ ಒಂದಿಷ್ಟು ಹೊಲ. ನಾವು ಏನಕ್ಕೆ ಅದನ್ನು ಮಾರಿಬಿಡ್ತೀವಿ, ನಾವು ಅದನ್ನ ಎಲ್ಲ ಮಾರಿ ಸುಮ್ಮನೆ ನಾವು ಬಡ್ಡಿ ಕೊಟ್ಬಿಡ್ತೀವಿ ಎಲ್ಲನ. ಸುಮ್ಮನೆ ಬೇರೆ ಕಡೆ ಎಲ್ಲ ಟೌನ್ನಾಗೆಲ್ಲ ನಮ್ಮ ಅಯ್ಯಪ್ಪಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ನಮ್ಮ ಅಯ್ಯಪ್ಪೆಲ್ಲ ಹೋಗುತ್ತಲ್ಲ ಟೌನ್ನಾಗೆಲ್ಲನ, ಅಲ್ಲೆಲ್ಲನ ತಿಳ್ಕೊಂಡೇ ಇದ್ದಾರೆ. ಯಾರ್ಯಾರು ಹೆಂಗೆ ಏನು ಅಂತ ಎಲ್ಲ ಪರಿಚಯ ಇದ್ದಾರೆ. ಟೌನ್ನಾಗೆ ಭಾಳ ಜನ ಪರಿಚಯ ಇದ್ದಾರೆ ನಮ್ಮ ಅಯ್ಯಪ್ಪಗೆ. ಅದೆಲ್ಲ ಕೊಟ್ಬಿಡ್ತಾರೆ, ಅಲ್ಲೆಲ್ಲ ಇಸ್ಕೊಂತಾರೆ ಕೊಡ್ತಾರೆ. ಎಲ್ಲ ಕೆಲಸದಗಳವ್ರು ಬೇರೆ ಇರ್ತಾರೆ, ಕೆಲಸದಗಳವರೆಲ್ಲ ಪರಿಚಯ ಇದ್ದಾರೆ, ಅವರೆಲ್ಲ ಇಸ್ಕೊಂತಾರೆ ಕೊಡ್ತಾರೆ. ಅದಕ್ಕೆ ನಾವು ಎಲ್ಲ ಹೊಲ ಮಾರಿಬಿಟ್ಟು ಎಲ್ಲ ಬಡ್ಡಿ ಕೊಡೋಣ ಅಂತ ನಾವು. ಮತ್ತೆ ನನಗೂ ಈ ಐಡಿಯಾನೇ ಗೊತ್ತಿರಲಿಲ್ಲ ಹೋಗತ್ತ. ಹೊಲ ತಗೊಂಡಿದ್ರೆ ಇವತ್ತು ದಡ್ಡಿ ಆಗ್ತಿದ್ನಲ್ಲಪ್ಪ ನಾನು, ಹೆಂಗ ದುಡ್ಡು ಇಸ್ಕೊಂಡಿದ್ದು ಇವತ್ತು ಬುದ್ಧಿವಂತಲಾದೆ ಅಂತ ಅನಿಸುತ್ತೆ. ಮತ್ತೆ ನಾನು ಅದಕ್ಕೆ ಒಳ್ಳೇದು ಹೇಳಿದ್ದು ನಿನಗೆ. ಅಯ್ಯೋ ನನಗಂತೂ ಎಷ್ಟು ಮರ್ಯಾದೆ ಮಾಡ್ತಾ ಇದ್ದಾರಪ್ಪ. ನನಗಂತೂ ನಗು ತೆಗಿಯೋಕ್ಕಾಗ್ತಾಯಿಲ್ಲ. ಒಳೊಳಗೆ ಖುಷಿ ಆಗ್ತೈತೆ, ನನ್ನ ಮನಸ್ಸೊಳಗೆ ಖುಷಿ ಆಗ್ತೈತೆ. ನಾನು ಇವ್ರಿಗೆ ದುಡ್ಡು ಕೊಟ್ಟಿರೋದಕ್ಕೆ ಇವತ್ತು ನನಗೆ ಎಷ್ಟು ಮರ್ಯಾದೆ ಮಾಡ್ತಾ ಇದ್ದಾರೆ ನೋಡು. ಬಂದ ತಕ್ಷಣ ಕೂತ್ಕೊಳ್ಳಮ್ಮ, ಕಾಫಿ ಕುಡಿಯಮ್ಮ, ತಿಂಡಿ ತಿನ್ನಮ್ಮ, ಚಿಕನ್ ಮಾಡ್ತೀವಿ, ಮಟನ್ ಮಾಡ್ತೀವಿ ಅಂತ ನನಗೆ ಎಷ್ಟು ಮರ್ಯಾದೆ ಕೊಡ್ತಾರೆ. ಈ ಮರ್ಯಾದೆ ನನಗೆಲ್ಲ ಸಿಗ್ತಾ ಇರಲಿಲ್ಲ. ಹೊಲ ತಗೊಂಡು ಏನು ಮಾಡೋಣ ನೋಡಿ, ಇವಾಗ ಬಡ್ಡಿ ಕೊಟ್ಟಿರೋದಕ್ಕೆ ಮರ್ಯಾದೆನೇ ಸಿಗುತ್ತೆ, ಬಡ್ಡಿನೂ ಬರುತ್ತಲ್ಲ. ಹೆಂಗೆ ಬಡ್ಡಿ ಕೊಡೋದ್ರಿಂದನ ಅಲ್ವಾ? ನಾನು ಇಲ್ಲ ಹೊಲ ತಗೊಂಡು ಅಡ್ಡಿ ಆಗ್ಬಿಡ್ತಿದ್ದೆ ಬಿಡು. ಮನೆಗೆಲ್ಲ ತಗೊಂಡೆ ಹೆಂಗೆ ಇವತ್ತು ಚೆನ್ನಾಗಿದೆಯತ್ತು ನೆಮ್ಮದಿಗೆ. ನಕ್ಕ ಚೆನ್ನಾಗಿದ್ದೀನಿ ನೆಮ್ಮದಿಗೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಬಡ್ಡಿ ಕೊಟ್ಟಿರೋದಕ್ಕೆ ನನಗೆ ಎಷ್ಟು ಮರ್ಯಾದೆ ಮಾಡ್ತಾ ಇದ್ದಾರೆ ಇವರು. ಮುಂಚೆ ಅಂದರೆ ನನಗೆ ಯಾರು ಮರ್ಯಾದೆನೇ ಕೊಡ್ತಿರ್ಲಿಲ್ಲ. ಇವಳ ಹತ್ರ ಏನೂ ಇಲ್ಲ ಅಂತೇಳಿ ಇವಾಗೆಲ್ಲನ ದುಡ್ಡು ಬಡ್ಡಿ ಕೊಟ್ಟೈತೆ ಲತಮ್ಮ ಅಂತೇಳಿ ಎಲ್ಲರೂ ಮರ್ಯಾದೆ ಕೊಡ್ತಾರೆ ನನಗೆ. ಇವರೇ ನೋಡಿ, ಇವರೇ ನನ್ನ ಹತ್ರ ಇಸ್ಕೊಂಡವ್ರು 10 ಲಕ್ಷ ದುಡ್ಡು. ಇವರೇ ನನಗೆ ಎಷ್ಟು ಮರ್ಯಾದೆ ಮಾಡ್ತಾರೆ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.